ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ನಿಮ್ಮನ್ನ ಸೀರಿಯಸ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರಾ, ನಿಮ್ಮ ಪ್ರೀತಿಯಲ್ಲಿ ಅವರು ಹಾನೆಸ್ಟ್ ಆಗಿದ್ದಾರಾ, ಸೀರಿಯಸ್ ಆಗಿದ್ದಾರಾ ಅಂತ ನೋಡೋಣ, ಚೆಕ್ ಮಾಡೋಣ. ಓಕೆ, ಇವಾಗ ಆಲ್ರೆಡಿ ಯಾರು ಕಾನ್ಫಿಡೆಂಟ್ ಆಗಿದ್ದೀರಾ, ನೀವು ಇಬ್ರು ಸೀರಿಯಸ್ ಆಗಿದ್ದೀರಾ ನಿಮ್ಮ ಪ್ರೀತಿಯಲ್ಲಿ ಅಂತ ಅವರಾದ್ರೆ ಏನು ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೇನಾದ್ರೂ ನಿಮ್ಮ ಪರ್ಸನ್ ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತ ತಿಳ್ಕೊಬೇಕು ಅಂತ ಇದ್ರೆ ಮಾತ್ರ ನೋಡಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಓಕೆ, ಇವಾಗ ರೀಡಿಂಗ್ ಒಳಗಡೆ ಹೋಗೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಬಂದು 3 ಆಫ್ ಕಪ್ಸ್, 3 ಆಫ್ ವ್ಯಾಂಡ್ಸ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್. ಈ ಪರ್ಸನ್ ನಿಮ್ಮ ಜೊತೆ ಸೀರಿಯಸ್ ಆಗಿದ್ದಾರಾ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ಎಸ್ ಅಂತೀನಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಮೇ ಬಿ ಇಲ್ಲಿ ಸ್ವಲ್ಪ ಜನ ಲಾಂಗ್ ರಿಲೇಶನ್ಶಿಪ್ಪಲ್ಲಿ ಇರೋದು ಕಾಣಿಸ್ತಾ ಇದೆ. ಇನ್ನು ಇಲ್ಲಿ 3 ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಜವಾಗ್ಲೂ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಅಂದರೆ ಅವ್ರಿಗೆ ಮೈಂಡಲ್ಲಿ ನಿಮ್ಮ ಜೊತೆ ಮದುವೆ ಅಥವಾ ಒಂದು ಎಂಗೇಜ್ಮೆಂಟ್ ಅನ್ನೋ ಥಾಟ್ಸ್ ಅಂತೂ ಅವ್ರ ಮೈಂಡಲ್ಲಿ ಇದೆ, ಅದು ಕಾಣಿಸ್ತಾ ಇದೆ. ಅವರು ಒಂಥರ ಹ್ಯಾಪಿಯಾಗಿದ್ದಾರೆ ಅಂತ ಹೇಳ್ಬೋದು ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ, ಮತ್ತು ಅವ್ರು ನಿಮ್ಮ ಜೊತೆ ಇರೋದಕ್ಕೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ. ಆಮೇಲೆ ಏನು ನೀವು ಅವ್ರ ಲೈಫ್ಗೆ ಬಂದಮೇಲೆ ಅವ್ರ ಲೈಫೇ ಚೇಂಜ್ ಆಗಿದೆ ಅಂತ ಅನಿಸುತ್ತೆ. ಮೇ ಬಿ ಅವ್ರು ಫಸ್ಟು ಸ್ವಲ್ಪ ಲೇಝಿ ಆಗಿದ್ರು, ಏನು ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ನೀವು ಬಂದಮೇಲೆ ಅವ್ರು ತುಂಬ ಚೇಂಜ್ ಆಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಅವರೊಂದು ಜಾಬ್ ಅಥವಾ ಒಂದು ಬಿಸ್ನೆಸ್ ಏನೋ ಮಾಡ್ತಾ ಇದ್ದಾರೆ ನೀವು ಬಂದಮೇಲೆ. ಸೊ ಅದಕ್ಕೋಸ್ಕರ ಅವರು ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮಿಂದ ಅವ್ರಿಗೆ ಒಂದು ಗುಡ್ ಲಕ್ ಅನ್ನೋದು ಬಂದಿದೆ, ಆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅವ್ರಿಗೆ ತುಂಬ ಆಪ್ಷನ್ಸ್ ಇದೆ ಅನ್ನೋದನ್ನು ಕಾಣಿಸ್ತಾ ಇದೆ. ಬಟ್ ಆಪ್ಷನ್ಸ್ ಏನೇ ಇದ್ರೂ ಅವರು ನಿಮ್ಮನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಮೇಲೇ ತುಂಬ ಸೀರಿಯಸ್ ಆಗಿದ್ದಾರೆ. ಆಮೇಲೆ ಅವ್ರು ನಿಮ್ಮನ್ನ ತುಂಬ ಕೇರಿಂಗ್ ಆಗಿ ನೋಡ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಮೀನ್ಸ್ ನೀವು ಎಲ್ಲಿಗಾದ್ರೂ ಹೋಗಿ ಬಂದರೆ ಅಂದರೆ ಅವರು ಎಲ್ಲ ಎಲ್ಲಿ ರೀಚ್ ಆಗಿದೆಯಾ, ಇಲ್ಲ ಮನೆಗೆ ಬಂದ, ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡಬೇಕು. ಅಥವಾ ನಿನ್ನ ಮನೆಗೆ ರೀಚ್ ಆದಮೇಲೆ ನೀವು ಮೆಸೇಜ್ ಅವ್ರಿಗೆ ಮಾಡಬೇಕು ಅಥವಾ ಕಾಲ್ ಮಾಡಿ ಆದರೂ ತಿಳಿಸ್ಬೇಕು. ಅಷ್ಟು ಕೇರಿಂಗ್ ಮಾಡ್ತಾರೆ ನಿಮ್ಮನ್ನ ಅಂತ ಕಾಣಿಸುತ್ತೆ. ಅಂದರೆ ಅವರು ಫ್ಯೂಚರ್ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದಾರೆ ಮತ್ತು ತುಂಬ ಪ್ಲ್ಯಾನ್ಸ್ ಮಾಡಿ ಅದ್ರ ಬಗ್ಗೆ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ವೆರಿ ಗುಡ್ ಪರ್ಸನ್ ಅಂತ ಕಾಣಿಸ್ತಾ ಇದೆ. ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರೋ ಅವ್ರು ಒಳ್ಳೆ ಪರ್ಸನ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ಸ್ವಲ್ಪ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಅಂದರೆ ಅವರು ನಿಮ್ಮನ್ನು ಇವಾಗ ಸದ್ಯಕ್ಕೆ ಮೀಟ್ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಮೇ ಬಿ ಅದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ಪಲ್ಲಿ ಇರೋದ್ರಿಂದ ಅಂತ ಕಾಣಿಸುತ್ತೆ. ಅಂತ ಮಿಸ್ಸಿಂಗ್ ಎನರ್ಜಿ ಅಂತೂ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರು ಭಯನೂ ಪಡ್ತಾ ಇದ್ದಾರೆ. ಅಂದರೆ ಇವಾಗೆಲ್ಲ ಸದ್ಯಕ್ಕೆಲ್ಲ ಚೆನ್ನಾಗೇ ಇದೆ, ಚೆನ್ನಾಗಿ ನಡೀತಾ ಇದೆ, ಮುಂದಕ್ಕೆ ಏನಾಗುತ್ತೋ ಏನೋ ಅಂದನೂ ಭಯ ಬೀಳ್ತಾ ಇದ್ದಾರೆ. ಈ ಪರ್ಸನ್ ತುಂಬ ಹಾನೆಸ್ಟ್ ಆಗಿದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಮತ್ತು ಸೀರಿಯಸ್ ಆಗಿರೋದು ಕಾಣಿಸ್ತಾ ಇದೆ. ನನಗನ್ಸುತ್ತೆ ಇದು ಆಲ್ರೆಡಿ ನಿಮಗೆ ಕ್ಲಾರಿಟಿ ಇದೆ ನಿಮ್ಮ ಪರ್ಸನ್ ಬಗ್ಗೆ. ನೀವಿಬ್ರೂ ಸೀರಿಯಸ್ ಆಗಿದ್ದೀರಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಬಟ್ ಸ್ಟಿಲ್ ನೀವು ನೋಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಇದು ಸ್ವಲ್ಪ ಜನಕ್ಕೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರೋದ್ರಿಂದ, ಅಂದರೆ ಅದು ದೂರ ಇರೋದ್ರಿಂದ ತುಂಬ ವಿಷಯಗಳು ಕನ್ಫ್ಯೂಷನ್ ಇರುತ್ತೆ. ನಿಮ್ಗೆ ಅವಾಗೇ ಕ್ಲಾರಿಟಿ ಬಂದ್ರೂ ಅದು 1 ಡೇ ಅಥವಾ 2 ಡೇಸ್ ಅದು ನಿಮ್ಮ ಮೈಂಡಲ್ಲಿ ಇರುತ್ತೆ ಅಷ್ಟೇ. ಮತ್ತು 3rd ಡೇಯಿಂದ ಸ್ವಲ್ಪ ಕನ್ಫ್ಯೂಷನ್ಸು ಮತ್ತು ಅಥವಾ ಡೌಟ್ಸು ಆ ಥರ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಯಾಕಂದರೆ ಆನ್ ಟೈಮ್ ಅವ್ರು ಏನಾದರೂ ಮೆಸೇಜ್ ಮಾಡಿಲ್ಲ ಅಥವಾ ಕಾಲ್ ಮಾಡಿಲ್ಲ ಅಥವಾ ಆನ್ಲೈನಿಗೆ ಬಂದು ನಿಮಗೆ ಮೆಸೇಜ್ ಮಾಡಿಲ್ಲ ಅಥವಾ ಏನಾದರೂ ಸಮಥಿಂಗ್ ನಿಮ್ಗೇನಾದರೂ ಸ್ವಲ್ಪ ಟೈಮ್ ಕೊಟ್ಟಿಲ್ಲ ಅಂದರೆ ಬೇರೆ ಯಾರಾದರೂ ಈ ಥರ ಇಲ್ಲ ಆನೆಸ್ಟ್ ಆಗಿದ್ದಾರೆ ಇವರು, ಇಲ್ಲ ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅನ್ನೋ ಥಾಟ್ಸ್ ನಿಮಗೆ ಬರ್ತಾ ಇರುತ್ತಲ್ವ. ಸೊ ಅದರಿಂದ ನಿಮಗೆ ಆ ಸ್ವಲ್ಪ ಚಿಕ್ಕ ಕನ್ಫ್ಯೂಷನ್ಸ್ಗೋಸ್ಕರ ನೀವು ಇದನ್ನ ನೋಡಿದ್ದೀರಾ. ನಿಮ್ಮ ಪರ್ಸನ್ ಸೀರಿಯಸ್ ಆಗಿದ್ದಾರಾ ಅಥವಾ ಹಾನೆಸ್ಟ್ ಆಗಿದ್ದಾರಾ ಅಂತ ಚೆಕ್ ಮಾಡಬೇಕು ಅಂತ ನೀವು ನೋಡಿದ್ದೀರಾ ಈ ರೀಡಿಂಗ್ ಅಂತ ಕಾಣಿಸ್ತಾ ಇದೆ. ಫೈನಲ್ ಆಗಿ ನಾನು ಹೇಳೋದೇನೆಂದರೆ, ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನಿಮ್ಮ ಪರ್ಸನ್ ತುಂಬ ಹಾನೆಸ್ಟ್ ಆಗಿದ್ದಾರೆ, ಸೀರಿಯಸ್ ಆಗಿದ್ದಾರೆ, ನೋ ನೀಡ್ ಟು ವರಿ ಅಂತ ಹೇಳ್ತೀನಿ. ನೀವಿಬ್ರು ಆಲ್ರೆಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋದನ್ನು ಕಾಣಿಸ್ತಾ ಇದೆ. ಅಂದರೆ ಏನಂದರೆ ಇಬ್ಬರ ಮನೇಲೂ ಏನಾದರೂ ಅಕ್ಸೆಪ್ಟ್ ಮಾಡಿಲ್ಲ ನಿಮ್ಮ ಮ್ಯಾರೇಜ್ನ ಅಂದರೆ ನೆಕ್ಸ್ಟ್ ಸ್ಟೆಪ್ ನೀವೇನು ತಗೋಬೇಕು, ನೀವಿಬ್ರು ಏನು ಮಾಡಬೇಕು, ನೀವು ಹೇಗೆ ಮದುವೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಫ್ಯೂಚರ್ ಬಗ್ಗೆ ತುಂಬ ಪ್ಲ್ಯಾನಿಂಗ್ಸ್ ಇದೆ ನಿಮ್ಮಿಬ್ರಿಗೂ ಅಂತ ಕಾಣಿಸ್ತಾ ಇದೆ.
ಬಟ್ ಹಾನೆಸ್ಟ್ ಪರ್ಸನ್ನೇ ನಿಮಗೆ ಸಿಕ್ಕಿದ್ದಾರೆ. ನೀವು ತುಂಬ ಲಕ್ಕಿ ಅಂತ ಹೇಳ್ಬೋದು. ಮತ್ತು ನೀವು ಸಿಕ್ಕಿರೋದು ಕೂಡ ಅವರು ತುಂಬ ಲಕ್ಕಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ. ಮೇಡ್ ಫಾರ್ ಈಚ್ ಅದರ್ ಅಂತಲೂ ಹೇಳ್ಬೋದು. ಅಂದರೆ ಎಲ್ಲ ಕಾರ್ಡ್ಸು ಇವತ್ತೆಲ್ಲ ಪಾಸಿಟಿವ್ ಆಗಿ ಬಂದಿದೆ. ಸೊ ಖುಷಿ ಆಗ್ತಾ ಇದೆ, ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ರಿಸಲ್ಟ್ ಅಂತ. ಓಕೆ, ನಿಮಗೆ ಇದು ರೆಸೊನೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ರೀಡಿಂಗ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮರಿದಿರಾ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.